ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ ಶಿವ 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 ಎನ್ನಿರೋ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಫಣಿಗಣವರಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತಭವಪಾಶಃ ಪಾತು ಮಾಂ ಪಾರ್ವತೀಶಃ. ಸುಜ್ಞಾನಂ ವಾಹಿನಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ ಅಭಿವಂದನೆಗಳನ್ನು ಅರ್ಪಿಸಿ, ವಿಶಿಷ್ಟವಾದ ಪರ್ವಕಾಲ ಶಿವರಾತ್ರಿಯ ಮಹಾಪರ್ವಕಾಲ. ಜಗತ್ತಿನಾದ್ಯಂತ ಈಶ್ವರನ ಭಕ್ತರು, ಮಹಾದೇವ ಭಕ್ತರು ಅಂತ ಯಾರಿದ್ದಾರೆ ಅವರೆಲ್ಲರೂ ವಿಶಿಷ್ಟವಾಗಿ ಆಚರಣೆ ಮಾಡತಕ್ಕಂತಹ ಒಂದು ಹಬ್ಬವೇ ಶಿವರಾತ್ರಿ. ಶಿವರಾತ್ರಿಯ ವೈಶಿಷ್ಟ್ಯ ಏನು ಅಂದರೆ, ಅನೇಕ ಕಾರಣಗಳು ಪುರಾಣ ಹೇಳ್ತಾ ಬರುತ್ತೆ. ಅದರಲ್ಲಿ ಈಶ್ವರ ಲಿಂಗ ಉದ್ಭವವಾದ ಅಪೂರ್ವ ದಿವಸ ಈ ಶಿವರಾತ್ರಿಯ ಪರ್ವಕಾಲ ಅಂತ. ಭೂಮಿಯನ್ನು ಬರಿದು ಮೇಲ್ಭಾಗದಲ್ಲಿ ಉದ್ಭವವಾದ ದಿವಸ, ಶಿವಲಿಂಗ ಅಭಿವ್ಯಕ್ತನಾದ, ಮಹಾದೇವ ಭೂಮಿಯಲ್ಲಿ ಅಭಿವ್ಯಕ್ತನಾದ ದಿವಸವೇ ಈ ಶಿವರಾತ್ರಿಯ ಪರ್ವಕಾಲ ಅಂತ ಹೇಳ್ತಾರೆ. ಅಂಥ ವಿಶಿಷ್ಟವಾದ ಪರ್ವಕಾಲದಲ್ಲಿ ಈಶ್ವರನ ಆರಾಧನೆ ಮಾಡೋದು ಬಹಳ ಶ್ರೇಷ್ಠ. ರುದ್ರದೇವರಿಗೆ ನಮಕ ಚಮಕಗಳು ಅಂತ ಬರ್ತಾವೆ ವೇದದಲ್ಲಿ. ಇಂಥ ನಮಕ ಚಮಕಗಳಿಂದ ವೇದದ ಮಾತುಗಳು, ಅವುಗಳನ್ನು ಶ್ರವಣ ಮಾಡ್ತಾ, ಅವುಗಳನ್ನು ಪಠನ ಮಾಡ್ತಾ, ಏಕ ಬಿಲ್ವಂ ಶಿವಾರ್ಪಣಂ ಅಂತಂದ ಹಾಗೆ ಬಿಲ್ವಪತ್ರೆಯಿಂದ ಈಶ್ವರನಿಗೆ ಅರ್ಚನೆ ಮಾಡಿದರೆ ಆಗದೇ ಇರುವ ಯಾವುದೇ ಕಾರ್ಯಗಳು ಅಂತಿಲ್ಲ. ಅಷ್ಟು ವಿಶಿಷ್ಟವಾದ ಪರ್ವಕಾಲ ಈ ಶಿವರಾತ್ರಿಯ ಸಂದರ್ಭ. ರಾತ್ರಿ ಶಿವ ಕಾಚನ ಸನ್ನಿಧತ್ತೆ ವಿಲೋಚನೆ ಜಾಗ್ರತಮಪ್ರಮತ್ತೆ ಸಮಾನ ಧರ್ಮ ಯುವಯೋ ಸಕಾಶೆ ಸಖಾ ಭವಿಷ್ಯತ್ಯಚಿರೇಣ ನೂನಂ. ಒಬ್ಬ ಕವಿ ಹೇಳೋದು, ಕಣ್ಣುಗಳಿಗೆ ಹೇಳ್ತಾನಂತೆ, ತನ್ನ ದೇಹದ ಅವಯವಗಳಿಗೆ, ಹೇ ಕಣ್ಣುಗಳೇ, ಇದೊಂದು ಶ್ರೇಷ್ಠವಾದ ರಾತ್ರಿ ಬರ್ತಾ ಇದೆ. ಇಂಥ ರಾತ್ರಿಯಲ್ಲಿ ಹೆಚ್ಚು ಕಮ್ಮಿ ಯಾವ ಕಡೆಯೂ ತಾವು ಗಮನ ಕೊಡದೇನೆ ಎಚ್ಚರವಾಗಿದ್ದು ಬಿಡಿ. ಅಂದರೆ ಕಣ್ಣುಗಳಿಗೆ ಹೇಳೋದು, ನೀವು ಎಚ್ಚರವಾಗಿರಿ, ರಾತ್ರಿಯೆಲ್ಲ ಮಲಗಲಿಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಆ ರಾತ್ರಿ ನೀವು ಎದ್ದಿದ್ರಿ ಅಂದರೆ ಅದರ ಪ್ರಭಾವಕ್ಕೆ, ಅವತ್ತು ಗಳಿಸಿದ ಪುಣ್ಯಕ್ಕೆ ಸಮಾನ ಧರ್ಮ ಯುವಯೋ ಸಕಾಶೆ, ನಿಮ್ಮ ಥರನೇ ಇನ್ನೊಂದು ಕಣ್ಣು ಬರುತ್ತೆ. ಇನ್ನೊಂದು ಕಣ್ಣು ಬರುತ್ತೆ ಅಂದರೆ ಮೂರನೇ ಕಣ್ಣು ಬರೋದು ಅಂತಂದರೆ ಈಶ್ವರನೇ ಬಂದು ಅನುಗ್ರಹ ಮಾಡತಕ್ಕಂತಹ ಪರ್ವಕಾಲ. ಹಾಗಾಗಿ ರಾತ್ರಿ ವಿಶೇಷವಾಗಿ ಶಿವಭಜನೆಯನ್ನು ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಒಬ್ಬ ಕವಿ ಹೇಳ್ತಾನೆ. ಅದಂತೂ ಪರ್ವಕಾಲ. ಸಂಜೆಯ ಸಮಯದಿಂದ ಪ್ರಾರಂಭ ಮಾಡಿ ಈಶ್ವರನ ಆರಾಧನೆಗೆ ಬಹಳ ಪ್ರಶಸ್ತವಾದ ಕಾಲ. ಆಜ್ಞಾಕರಿ ತಸ್ಯ ಪಿಶಾಚಚರ್ಯ ಅಹೋ ವಿಭೂಮ್ನಶ್ಚರಿತಂ ವಿಡಂಬನಂ ಅನ್ನತ್ತೆ ಭಾಗವತ. ಸಂಜೆ ಹೊತ್ತಲ್ಲಿ ಈಶ್ವರ ತನ್ನ ಭೂತಗಣಗಳ ಜೊತೆ ಸಂಚಾರ ಮಾಡ್ತಾ ಇರ್ತಾನಂತೆ. ರುದ್ರದೇವರು ಮಾಡೋ ಕಾಲಕ್ಕೆ ಆವಾಗ ಭೋಜನ ಮಾಡೋದಾಗಲಿ, ಅಥವಾ ವೇದಾಧ್ಯಯನ ಮಾಡೋದಾಗಲಿ, ನೂತನ ಅಧ್ಯಯನ ಈ ಥರದ್ದು ಮಾಡೋದಾಗಲಿ, ಅಥವಾ ವಿಹಾರ ಮಾಡತಕ್ಕಂಥದ್ದು, ಮೈಥುನ ಇತ್ಯಾದಿಗಳು ಯಾವುದೂ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ? ರುದ್ರದೇವರು ಎಲ್ಲ ಕಡೆ ಭೂತಗಣಗಳ ಜೊತೆ ಸಂಚಾರ ಮಾಡ್ತಾ ಇರ್ತಾರೆ. ಬಂದ ಭೂತಗಣ ಹಿಂದಕ್ಕೆ ಸರಿಸಿ ಅಂದಾಗಿ ಎಲ್ಲರನ್ನ ಹಿಂದಕ್ಕಿಟ್ಕೊಂಡು ಬರ್ತಾ ಬರ್ತಾ ಯಾರ ಮನೆಯಲ್ಲಿ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಯಾವ್ರ ಮನೆಯಲ್ಲಿ ಭಗವಂತನ ಭಜನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾಣ್ತಾ ಬಂದು ಹೀಗೆ ಹರಿಸೇವೆಯನ್ನು ಮಾಡ್ತಕ್ಕಂಥ ಭಕ್ತರಿಗೆ ರುದ್ರದೇವರ ಅನುಗ್ರಹ ಮಾಡುವ ಪರ್ವಕಾಲ. ಅದರಲ್ಲಂತೂ ಶಿವರಾತ್ರಿಯ ಸಂದರ್ಭ ಅಂತಂದರೆ ಒಂದೊಂದು ರಾಜ್ಯದಲ್ಲಿ ವಿಭಿನ್ನವಾದ ಆಚರಣೆ ಈಶ್ವರನಿಗೆ. ಭಾರತದಲ್ಲಂತೂ ಜ್ಯೋತಿರ್ಲಿಂಗಗಳ ಅಭಿವ್ಯಕ್ತಿ ಇರುವ ಸ್ಥಳದಲ್ಲಿ ಈಶ್ವರನ ಪೂಜೆ ಅಂತೂ ಬಹಳ ಅದ್ಭುತವಾಗಿ ವೈಭವವಾಗಿ ನೆರವೇರುತ್ತೆ. ಶತರುದ್ರಾಭಿಷೇಕ ಅಂತಿರ್ತದೆ, ಕ್ಷೀರಾಭಿಷೇಕ ಅಂತಿರ್ತದೆ, ಆಮೇಲೆ ವಿಭೂತಿ ಧಾರಣ ಅಂತ ಭಸ್ಮದ ಪೂಜೆ, ಹೀಗೆ ಅನೇಕ ಥರದಲ್ಲಿ, ನಾನಾ ಥರದಲ್ಲಿ ಈಶ್ವರನ ಪೂಜೆಯನ್ನು ಮಾಡತಕ್ಕಂಥ ಪರ್ವಕಾಲ. ಇದಕ್ಕೊಂದು ಪ್ರಸಂಗ ಹೇಳ್ತೀನಿ. ಹಿಂದೆ ಒಬ್ಬ ವ್ಯಕ್ತಿ, ಗುಣನಿಧಿ ಅಂತ ಅವನ ಹೆಸರು. ಈ ಗುಣನಿಧಿ ಅನ್ನುವ ವ್ಯಕ್ತಿ ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ ಒಳ್ಳೆ ಅನುಷ್ಠಾನ ಪರನಾಗಿರ್ತಾನೆ. ವೇದಾಧ್ಯಯನ ಮಾಡಿಕೊಂಡು ಆಚರಣೆಯೆಲ್ಲ ಇಟ್ಕೊಂಡು ಸಾಧನೆ ಮಾಡ್ಕೊಳ್ತಾ ಇರ್ತಾನೆ. ಅಂಥ ಗುಣನಿಧಿ ಯಾವುದೋ ಒಂದು ಕಾಲಕರ್ಮ ಸಂಯೋಗ ಒಬ್ಬ ದುಷ್ಟರ ಸಂಪರ್ಕ ಆಗಿ ಕೆಟ್ಟ ಚಟಗಳಿಗೆ ಬಿದ್ದುಬಿಡ್ತಾನೆ. ಕದಿಯೋದಾಗಲಿ,
ಎಲ್ಲರೊಟ್ಟಿಗೆ ವಿಹಾರ ಮಾಡೋದಾಗಲಿ, ಇನ್ನೊಬ್ಬರಿಗೆ ಹೊಡೆಯೋದು ಬಡಿಯೋದು ಇಂಥ ಹಿಂಸ್ರ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಈ ದಿನದಿಂದ ದಿನಕ್ಕೆ ಅಂತ ಹೆಚ್ಚಾಗ್ತಾ ಹೋದಾಗ ಮನೆಯಲ್ಲಿ ತಂದೆ ನೋಡ್ತಾನೆ, ಬದಲಾಗ್ತಾನೇನೋ ಇವನು ಅಂತ ಅವರಪ್ಪ ಕಾಯ್ತಾ ಇರ್ತಾನೆ. ಯಾವುದೇ ಕಾರಣಕ್ಕೂ ಗುಣನಿಧಿ ತನ್ನ ಸ್ವಭಾವವನ್ನು ಬದಲಿಸ್ಕೊಳ್ಳೋದೇ ಇಲ್ಲ, ಪೂರ್ತಿ ದುಷ್ಟನಾಗೆ ಬದಲಾಗ್ಬಿಡ್ತಾನೆ. ಅದಕ್ಕೋಸ್ಕರ ಅಪ್ಪನಿಗೆ ತುಂಬ ಬೇಸರಾಗಿ ಮನೆಯಿಂದ ಹೊರಗೆ ಹಾಕಿಬಿಡ್ತಾನೆ. ನೀನು ಇರಲೇಬೇಡ, ಹೊರಟು ಹೋಗು ಅಂತ ಮಗನನ್ನು ದೂರ ಹೊರಗೆ ಹಾಕಿದರೆ, ಆವಾಗ ಏನು ಮಾಡಬೇಕು ಅಂತ ಬಂದಾಗ ಬೇರೆ ಬೇರೆ ಕಡೆ ಕದೀಲಿಕ್ಕೆ ಶುರು ಮಾಡ್ತಾನೆ. ಕದೀತಾ ಬಂದಾಗ ಒಂದು ದಿವಸ ಏನಾಗುತ್ತೆ ಅಂದರೆ, ಒಂದಿಷ್ಟು ಜನ ದೊಡ್ಡ ಹಬ್ಬದ ಥರ ಮಾಡಿಕೊಂಡು ನಾವು ದೇವರಿಗೆಲ್ಲ ನೈವೇದ್ಯ ಕೊಡೋಣ, ಕಾಣಿಕೆಗಳನ್ನು ಅರ್ಪಣೆ ಮಾಡೋಣ ಅಂತ ಮಾತಾಡೋ ವಿಷಯ ಕೇಳಿಸ್ತಂತೆ. ಕೇಳಿಸಿದಾಗ ಸರಿ ಏನು ಮಾಡ್ತಾರೆ ಇದು ಅಂತ ನೋಡಿದರೆ, ಅವರೆಲ್ಲ ಮನೆಯಿಂದ ನಾನಾ ವಿಧವಾದ ವ್ಯಂಜನ, ಭಕ್ಷ್ಯ, ಸಿಹಿ ಪದಾರ್ಥ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ನೈವೇದ್ಯಕ್ಕೆ. ತೊಗೊಂಡು ಹೋಗೋ ಕಾಲಕ್ಕೆ ಇವನು ಹೊರಟ, ಗುಣನಿಧಿ ಅವ್ರ ಹಿಂದೆನೇ ಹೊರಟ, ಹೇಗೆ ಹೋಗ್ತಾ ಇದ್ದಾರೆ ನೋಡೋಣ ಅಂತ ಹೊರಟ ಹೋದಾಗ ರಾತ್ರಿಯ ಸಂದರ್ಭ ಆಗ್ತಾ ಇದೆ. ಆ ಸಂದರ್ಭದೊಳಗೆ ಪೂಜೆ ಪ್ರಾರಂಭ ಮಾಡಿದ್ದಾರೆ, ಈಶ್ವರನ ಪೂಜೆ. ಅದಕ್ಕೂ ಮುಂಚೆ ಏನು ಮಾಡಿದ ಅಂತಂದರೆ, ಅವನು ಹೋಗಿ ಎಲ್ಲರ ಜೊತೆಗೆ ಸೇರಿಕೊಂಡ. ಯಾಕೆಂದರೆ ತಾನು ಕದೀಲಿಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಗಬಾರ್ದು. ಅಲ್ಲೆಲ್ಲ ಹೋದಾಗ ನಾನಾ ವಿಧವಾದ ಆಹಾರ ಭಕ್ಷ್ಯಗಳು, ಹಣ, ಒಡವೆ ಎಲ್ಲ ಇರುತ್ತೆ, ಅದನ್ನು ಕದಿಯೋಣ ಅಂತ ಅವನು ಹೋದವನು. ಆದರೆ ಈ ಸಂದರ್ಭದೊಳಗೆ ನಾನು ಮತ್ತೆ ನನ್ನ ಪಾಡಿಗೆ ನಾನು ಒಬ್ಬನೇ ಗಂಭೀರವಾಗಿದ್ಬಿಟ್ಟೆ ಅಂದರೆ ಇವ್ರಿಗೆ ಗೊತ್ತಾಗುತ್ತೆ, ಇವನು ಯಾರೋ ನಮ್ಮ ಗುಂಪಲ್ಲಿ ಸೇರಿದವನಲ್ಲ, ನಮ್ಮ ಹಾಗೆ ಭಜನೆ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಬಂದವನಲ್ಲ ಅಂತ ತಿಳ್ಕೊಳ್ತಾರೆ ಅಂತ ಅಲ್ಲಿ ಹೋದಾಗ ಎಲ್ಲರೂ ಕೂತಾಗ ಎಲ್ಲರ ಜೊತೆ ಕೂತ, ದೇವಸ್ಥಾನದ ಗರ್ಭಗುಡಿ ಮುಂದೆ ಕೂತ, ಅವರೆಲ್ಲರೂ ಭಜನೆ ಮಾಡ್ತಾಯಿದ್ರು, ತಾನು ಪಾಲ್ಗೊಂಡ. ಅದಾದಮೇಲೆ ಏನಾಯಿತು ಅಂದರೆ, ರಾತ್ರಿ ಹೊತ್ತಲ್ಲಿ ಅವನು ಪೆಟ್ಟನ್ನು ತಿಂದು ಬಂದಿರೋ ಜನರ ಕೈಲೆಲ್ಲ ಹೊಡೆಸ್ಕೊಂಡು ಪ್ರಾಣ ಬಿಟ್ಬಿಡ್ತಾನೆ ಕಾರಣಾಂತರದಿಂದ. ಪ್ರಾಣ ಬಿಟ್ಟಾಗ ಕಳ್ಳ ಅಂತ ಗೊತ್ತಾದಮೇಲೆ ಅವರೆಲ್ಲ ಹೊಡಿತಾರೆ. ಹೊಡೆದಾಗ ಪ್ರಾಣ ತ್ಯಾಗ ಆಯಿತು. ತಾನು ಯಮಲೋಕಕ್ಕೆ ಹೋಗಬೇಕು ಅಂತ ಹೋಗೋ ಕಾಲಕ್ಕೆ ಶಿವದೂತರು ಬಂದುಬಿಟ್ಟಿದ್ದಾರೆ. ಕೈಲಾಸದಿಂದ ಬಂದು ಇವನನ್ನು ಯಮಲೋಕ ಕರ್ಕೊಂಡು ಹೋಗಬೇಡಿ, ನಾವು ಕೈಲಾಸಕ್ಕೆ ಕರ್ಕೊಂಡು ಹೋಗಬೇಕು. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಯಮದೂತರು ಕೇಳಿದರು ಶಿವದೂತರಿಗೆ. ಅವ್ರು ಹೇಳಿದ್ರು, ಇಲ್ಲ ಇವನು ಶಿವನ ಪೂಜೆ ಮಾಡಿದ್ದಾನೆ. ಇವನು ಯಾವ ಸಂದರ್ಭದಲ್ಲಿ ಶಿವನ ಪೂಜೆ ಮಾಡ್ದ? ನೋಡಿದ್ರೆ ಅವ್ರ ಮನೆ ಕದ್ದೆ, ಇವ್ರ ಮನೆ ಕದ್ದೆ ಅಂತ ಎಲ್ಲರಿಗೂ ದ್ರೋಹ ಮಾಡ್ತಾನೆ ಬದುಕಿದ. ತಾನು ಹುಟ್ಟಿದ ಮನೆಯವರಿಗೂ ಕೂಡ ಸಹಾಯ ಮಾಡಲಿಲ್ಲ, ಏನು ಮಾಡದೇನೆ ಇಂಥ ವಿಚಿತ್ರವಾದ ಜೀವನವನ್ನು ನಡೆಸಿದ ಪಾಪಿಗೆ ನೀವು ಹೇಗೆ ಶಿವಲೋಕ ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದರು ಯಮದೂತರು. ಆವಾಗ ಅವ್ರಿಗೆ ಹೇಳಿದರು, ಇಲ್ಲ ಇವನು ಈಶ್ವರನ ಪೂಜೆ ಮಾಡಿದ್ದಾನೆ, ಪೂಜೆನೇ ಮಾಡಲಿಲ್ವಲ್ಲ, ಅದು ದೇವಸ್ಥಾನಕ್ಕೂ ಕದಿಲಿಕ್ಕೆ ಬನ್ನಲ್ಲ ಅಂತ ಅವ್ರು ಮಾತುಕತೆ ಆಡಿದ್ರೆ. ಆವಾಗ ಹೇಳ್ತಾರೆ, ಅವನಲ್ಲಿ ಗುಡಿಗೆ ಪೂಜೆಗೆ ಅಂತ ಹೋದಾಗ ಅವರೆಲ್ಲರೂ ಭಜನೆ ಮಾಡ್ತಾಯಿದ್ರು. ಭಜನೆ ಮಾಡೋ ಕಾಲಕ್ಕೆ ಅವನು ಕೂಡ ಶಿವ ಶಿವ ನಮಃ ಶಿವ ಶಿವಾರ್ಧ ಕೃಂತ ಶಿವಂ ನಮೋ ಹರ 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 ಹರಾಂತರೀಂ ಮೇದೃಶಂ ಶಿವ ಭವ ಮೃಡ ಭವಾನೀಪತೆ ಅಂತ ಅವರೆಲ್ಲ ಭಜನೆ ಮಾಡ್ತಾಯಿದ್ರು. ಇವನು ಭಜನೆ ಮಾಡಲಿಕ್ಕೆ ಶುರು ಮಾಡಿದ್ದಂತೆ. ಯಾಕೆಂದ್ರೆ ಉಳಿದವ್ರಿಗೆ ಸಂಶಯ ಬರಬಾರ್ದು, ನಾನು ಕಳ್ಳ ಅನ್ನೋ ಕಾರಣಕ್ಕೋಸ್ಕರ, ನಾನು ಭಕ್ತನಾಗೇ ಇದ್ದೀನಿ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ತಾನು ಭಜನೆ ಮಾಡಿದಂಗೆ ಪ್ರಾರಂಭ ಮಾಡಿದ, ಅವ್ರ ಜೊತೆ ಸೇರಿ ಭಜನೆ ಮಾಡಿದ. ಅದಾದಮೇಲೆ ಏನಾಯಿತು, ಒಳಗೆ ಹೋಗಿ ಸೇರಿಕೊಂಡ. ಸ್ವಲ್ಪ ಕತ್ಲಾಗ್ತಾ ಇದ್ದ ಹಾಗೇ ಒಳಗಡೆ ಹೋಗಿ ಸೇರಿಕೊಂಡ. ಆವಾಗ ಉಳಿದವರಿಗೆಲ್ಲ ಭಜನೆ ಮಾಡಿ ಸುಸ್ತಾಗಿತ್ತು, ಸ್ವಲ್ಪ ವಿಶ್ರಾಂತಿ ತೊಗೊಳ್ಳಿ, ವಿಶ್ರಾಂತಿ ಆದಮೇಲೆ ಪೂಜೆ ಮುಂದುವರಿಸೋಣ ಅಂತಂದರು. ಅದೇ ಸಂದರ್ಭದೊಳಗೆ ದೇವಸ್ಥಾನದ ಒಳಗೆ ಹೋಗಿದ್ದಾನೆ. ದೇವಸ್ಥಾನದ ಒಳಗೆ ಹೋದಾಗ ದೇವರ ಒಡವೆಗಳು, ಆಹಾರ ಪದಾರ್ಥ ಎಲ್ಲ ತಗೊಂಡ. ತಗೊಳ್ಳೋದಕ್ಕೂ ಮುಂಚೆ ಏನಾಯಿತು, ಆ ದೇವರ ದೀಪ ಇತ್ತಲ್ಲ, ದೇವ್ರ ದೀಪ ಉರಿತಾ ಇರೋದು ಇದ್ದಕ್ಕಿದ್ದಾಗಿ ಕಮ್ಮಿ ಆಗಿತ್ತಂತ ಪ್ರಕಾಶ. ಅಯ್ಯೋ ಇದು ನನಗೇನೋ ಕಾಣಿಸ್ತಾ ಇಲ್ವಲ್ಲ ಗರ್ಭಗುಡಿಯಲ್ಲಿ ಒಡವೆಗಳು ಅಂತ ಅಂದ್ಕೊಂಡು ತಂದೆ ಒಂದು ಹುಟ್ಟಿರುವ ಬಟ್ಟೆಯ ತುದಿ ಭಾಗವನ್ನು ಹರಿದು, ಆ ಪಂಚೆಯ ತುದಿ ಭಾಗ ಅದನ್ನು ಸುರುಳಿ ಸುತ್ತಿ ಬತ್ತಿ ಥರ ಮಾಡಿ ಆ ದೀಪದಲ್ಲಿ ಇಟ್ಟನಂತೆ. ದೀಪದ ಸಮಯಲ್ಲಿಟ್ಟು ಚೂರು ಎಣ್ಣೆ ಹಾಕಿ ಆ ಯಾವ ನಂದು ಹೋಗ್ತಾ ಇತ್ತಲ್ಲ, ಆರು ಹೋಗ್ತಾ ಇರೋ ದೀಪಕ್ಕೆ ಅದನ್ನು ತಾಗಿಸಿ ಬೆಳೆಸಿದಂತೆ. ಬೆಳಗಿಸಿದ ಕೂಡಲೇ ಇಲ್ಲೆಲ್ಲ ಪದಾರ್ಥಗಳು ಕಣ್ಣಿಗೆ ಕಾಣುತ್ತೆ ಅಂತ ಅಂದ್ಕೊಂಡು ಈ ಕಾರಣದಿಂದ ದೀಪ ಬೆಳಗಿಸಿದ ಅಲ್ಲಿ. ಆಮೇಲೆ ಪದಾರ್ಥಗಳು ಸಿಕ್ತು, ತೊಗೊಂಡು ಒಂದು ಗಂಟು ಹಾಕ್ಕೊಂಡು ಹೋಗೋ ಕಾಲಕ್ಕೆ ಅಲ್ಲೊಂದಿಷ್ಟು ಏನೋ ನೇತು ಹಾಕಿದ್ರಂತೆ. ಏನು ಹಾಕಿದ್ದಾರೆ ಅಂತ ಹಿಂಗೆ ಸೈಡಿಗೆ ಬದಿಗೆ ಸರಿಸಿದ್ದಂತ. ಅದನ್ನು ಸರಿಸಿದ ಕೂಡಲೇ ಅದೆಲ್ಲ ಹೋಗಿ ಈಶ್ವರನ ಮೇಲೆ ಬಿದ್ದುಬಿಡ್ತು. ಬಿದ್ದು ಕೂಡಲೇ ಸರಿ ಬಹಳ ತಡಾಗಿ ಹೋಗ್ತದೆ, ಹಾಗಾಗಿ ಹೊರಡೋಣ ಅಂತ ಎಲ್ಲ ಒಡವೆ ವಸ್ತುಗಳನ್ನು ತಗೊಂಡು ತನ್ನ ಬಟ್ಟೆ ಗಂಟಲ್ಲಿ ಹಾಕ್ಕೊಂಡು ಹೋಗೋ ಕಾಲಕ್ಕೆ ಹೆಚ್ಚು ಕಮ್ಮಿ ಮಾಡಿ ಕತ್ತಲಿತ್ತು, ಹೊರಗಡೆ ಹೋಗ್ತಾ ಇದ್ದಾನೆ. ಯಾರದೊಬ್ಬರು ಮಲಗಿದವರು ಕೈ ತುಳಿದು ಹೋಗಿ ತುಳಿದು ಕೂಡಲೇ ಓ ಅಂತ ಕಿರಿಚಿ ಎದ್ದು ನೋಡಿದರೆ ಇವನು ಗಂಟೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾನೆ. ಏನು ಅಂತ ನೋಡಿದರೆ ದೇವರ ಒಡವೆ, ಆಭರಣಗಳು, ಸಿಹಿ ಪದಾರ್ಥಗಳು ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಇವನು ಕಳ್ಳ ಬಂದ ಹಾಕಿರಿ ಒಂದೇಟು ಅಂತ ಹೇಳಿ ಎಲ್ಲರೂ ಸೇರಿ ಗುಂಪಾಗಿ ಹೊಡೆದು ಬಿಡ್ತಾರೆ. ನಮ್ದೊಂದಿರಲಿ ಅಂತ ಹೇಳಿ ಇವತ್ತಿನ ಹಾಗೆ ಹೊಡಿತಾರಲ್ಲ ಅದೇ ಥರ ಹೊಡೆದು ಬಿಡ್ತಾರೆ ಅವನಿಗೆ. ಹೊಡೆದಾಗ ಪೆಟ್ಟು ತಾಳಲಾಗದೆ ಸತ್ತು ಬಿಡ್ತಾನೆ ಅವನು.
ಸತ್ತು ಕೂಡಲೇ ಈ ಶಿವದೂತರು ಯಮದೂತರ ಜೊತೆಗೆ ಸಂವಾದ ಆಗೋದು ಅವನು ಕರ್ಕೊಂಡು ಹೋಗೋ ವಿಷಯದೊಳಗೆ. ಆವಾಗ ಶಿವದೂತರು ಹೇಳ್ತಾರೆ, ಅವನು ಇನ್ನೊಬ್ಬರಿಗೆ ಮರಣ ಮಾಡಬೇಕು ಅಂತ ಶಿವನಾಮಸ್ಮರಣೆ ಮಾಡಿದ, ಆದರೆ ಅದು ಶಿವನಿಗೆ ಪ್ರೀತಿ ಆಯಿತು. ಈ ಕಾರಣದಿಂದ ಆದರೂ ಕೂಡ ನಾಮಸ್ಮರಣೆ ಮಾಡ್ತಾ ಇದ್ದಾನಲ್ಲ ಅಂತ ಶಿವನಾಮಸ್ಮರಣೆ ಆದಂಗೆ ಆಯಿತು. ತಿಳಿಯದೇನೆ ಶಿವನಾಮಸ್ಮರಣೆ ಮಾಡಿದ್ದಕ್ಕೆ ಪಾಪ ಎಲ್ಲ ಪರಿಹಾರ ಆಗಿ ಹೋಯ್ತು ಅವನಿಗೆ. ಅದರ ಜೊತೆಗೆ ತನಗೆ ಬೆಳಕಬೇಕು ಅಂತ ಯಾವುದೋ ತನ್ನ ಬಟ್ಟೆಯ ತುಂಡಿನಿಂದ ದೀಪವನ್ನು ಹಚ್ಚಿದ ಅವನು. ತನಗೆ ಅರಿಯದೇನೆ ಈಶ್ವರನಿಗೆ ದೀಪಾರಾಧನೆ ಮಾಡಿದ ಪುಣ್ಯ ಬಂತು. ಅವ್ರ ಜೊತೆಗೆ ಸೇರಿ ಶಿವನಾಮಸ್ಮರಣೆ ಮಾಡಿದ, ದೀಪ ಪ್ರಜ್ವಾಲನೆ ಮಾಡಿದ ಈಶ್ವರನ ಮುಂದೆ. ಅದರ ಜೊತೆಗೆ ಅಲ್ಲಿ ಹಾಕಿದ್ದ ಬಿಲ್ವಪತ್ರೆ ದಳಗಳನ್ನು ಎಳೆದು ದೇವರ ಮೇಲೆ ಹಾಕಿ ಹೋಗಿಬಿಟ್ಟ. ಹೀಗೆ ಗೊತ್ತಿಲ್ಲದೇನೆ ಅವನಿಂಥ ಕಾರ್ಯ ಮಾಡಿದ್ದಾನೆ. ಅದಕ್ಕಿಂತ ಮಿಗಿಲಾಗಿ ಇವನಿಗಿಂಥ ಕೈಲಾಸ ಲೋಕ ಬರಲಿಕ್ಕೆ ಕಾರಣ ಏನು ಅಂದರೆ, ಅವತ್ತಿನ ದಿವಸನೇ ಶಿವರಾತ್ರಿಯ ಪರ್ವಕಾಲ. ಅದು ಶಿವರಾತ್ರಿಯ ಪರ್ವಕಾಲದಲ್ಲಿ ಕಳ್ಳತನಕ್ಕೆ ಅಂತ ಗುಡಿಗೆ ಹೋದವನು ಭಕ್ತರ ಜೊತೆಗೆ ಸೇರಿ ಶಿವನಾಮಸ್ಮರಣೆಯನ್ನು ಮಾಡಿ ದೀಪ ಹಚ್ಚಿ ಅರ್ಚನೆಯನ್ನು ಮಾಡಿ ಪುಣ್ಯಗಳನ್ನ ಗಳಿಸಿ ಕೊನೆಗೆ ಅವರಿಂದನೇ ಪೆಟ್ಟು ತಿಂದು ಪ್ರಾಣ ಬಿಟ್ಟರೆ ಯಾವುದೋ ಹೀನವಾದ ಲೋಕಕ್ಕೆ ಹೋಗೋದ್ರ ಬದಲು ಕೈಲಾಸಕ್ಕೆ ಹೋದ. ಕಾರಣ ಏನು ಅಂದರೆ, ತಿಳಿಯದೇ ಮಾಡಿರ್ತಕ್ಕಂಥ ಈ ಪುಣ್ಯದ ಫಲವನ್ನು ಈಶ್ವರ ಸ್ವೀಕಾರ ಮಾಡಿದ್ದ. ಅದಕ್ಕೋಸ್ಕರ ಶಿವನ ನಾಮಸ್ಮರಣೆಯನ್ನು ಬಹಳ ವಿಶೇಷವಾಗಿ ಮಾಡಬೇಕು ಅಂತಾರೆ ದಾಸರು ಹೇಳೋ ಕಾಲಕ್ಕೆ. ಕನಕದಾಸರು ಒಂದು ಕಡೆ ಹೇಳ್ತಾರೆ, ಮನುಜ ಜನ್ಮದಿ ಮೈ ಮರೆತಿರಬೇಡಿ ಶಿವ 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 ಶಿವ, ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ ಶಿವ ಶಿವ, ಅಪರಾಧದ ಕೋಟಿ ತ್ಯಜಿಸಬೇಕಾದರೆ ಶಿವ ಶಿವ ಶಿವ, ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ 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 ಶಿವ, ಶಿವ 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 ಎನ್ನಿರೋ, ಮೂರ್ಜಗದವರೆಲ್ಲ ಶಿವ 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 ಎನ್ನಿರೋ. ಅಪರಾಧದ ಕೋಟಿ ತ್ಯಜಿಸಬೇಕಾದರೆ, ನಮ್ಮಗಳ ಪಾಪ ಎಲ್ಲ ಹೊರಟು ಹೋಗಬೇಕು ಅಂದರೆ ಶಿವನಾಮಸ್ಮರಣೆ ಮಾಡಬೇಕು. ಶಿವ ಶಿವ ಭವ ಭವ ಮೃಡ ಮೃಡ ಹರ ಹರ ಅಂತ ರುದ್ರನಾಮಸ್ಮರಣೆ ಮಾಡಿದ್ವಿ ಅಂತಂದರೆ, ಅದು ಇಂಥ ಪರ್ವಕಾಲದಲ್ಲಿ, ಶಿವರಾತ್ರಿಯ ಮಹಾಪರ್ವಕಾಲದಲ್ಲಿ ಈಶ್ವರನ ನಾಮಸ್ಮರಣೆ ಮಾಡಿದ್ವಿ ಅಂದರೆ ಬಹಳ ಬೇಗ ಪ್ರೀತಿ ಆಗುತ್ತೆ ರುದ್ರದೇವರಿಗೆ. ಅದಕ್ಕೋಸ್ಕರ ಶಿವ ಅಂತಂದ್ರೇ ಮಂಗಳಕರವಾದವನು ಅಂತ ಅರ್ಥ. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ. ಮಂಗಳ ಶುಭ ಅಂತ ಹೇಗಿದೆಯೋ, ಶಿವ ಅಂದರೂ ಪರಮ ಮಂಗಳಕರ ಅಂತ ಅರ್ಥ. ಅಂಥ ಪರಮಾತ್ಮನನ್ನು ಹೃದಯದಲ್ಲಿ ಹೊತ್ತ ಮಹಾನುಭಾವ ಮಹಾವೈಷ್ಣವೋತ್ತಮರು ನಮ್ಮ ರುದ್ರದೇವರು. ಹಾಗಾಗಿ ಅಂಥ ರುದ್ರದೇವರ ಸ್ಮರಣೆ ಇಂಥ ಶಿವರಾತ್ರಿಯ ಕಾಲದಲ್ಲಿ ಬಹಳ ವಿಶಿಷ್ಟವಾಗಿ ಫಲ ಕೊಡ್ತಕ್ಕಂಥದ್ದು. ಸಂಜೆಯಿಂದ ಪ್ರಾರಂಭ ಮಾಡಿ ಯಾವುದೇ ಆಹಾರ ಸ್ವೀಕಾರವನ್ನು ಮಾಡದೇನೆ ಯಥಾಶಕ್ತಿ ಉಪವಾಸದಿಂದ ಇದ್ದು ಈಶ್ವರನ ಸನ್ನಿಧಾನವನ್ನು ದರ್ಶನ ಮಾಡಿಕೊಂಡು ಬಂದು ಒಂದಿಷ್ಟು ಕಲಿತ ಸ್ತೋತ್ರ, ಶಿವದ್ವಾದಶ ನಾಮ ಸ್ತೋತ್ರ ಅಂತಿದೆ. ಪ್ರಥಮಂತು ಮಹಾದೇಯಂ ದೇವಂ, ದ್ವಿತೀಯಂತು ಮಹೇಶ್ವರಂ, ತೃತೀಯಂ ಶಂಕರಂ ಪ್ರೋಕ್ತಂ, ಚತುರ್ಥಂ ವೃಷಭಧ್ವಜಂ, ಪಂಚಮಂ ಕೃತ್ತಿವಾಸಂಚ, ಷಷ್ಠಂ ಕಾಮಾಂಗನಾಶನಂ, ಸಪ್ತಮಂ ದೇವದೇವೇಶಂ ಶ್ರೀಕಂಠಂ ಚಾಷ್ಟಮಂ ತಥಾ, ನವಮಂ ತು ಹರಂ ದೇವಂ, ದಶಮಂ ಪಾರ್ವತೀಪತಿಂ, ರುದ್ರಮೇಕಾದಶಂ ಪ್ರೋಕ್ತಂ, ದ್ವಾದಶಂ ಶಿವಮುಚ್ಯತೆ ಅಂತ 12 ನಾಮಗಳು ಬರ್ತಕ್ಕಂಥ ಅಪೂರ್ವವಾದ ಪುಟ್ಟದಾದ ಸಂಕ್ಷಿಪ್ತವಾದ ಕೃತಿ. ಇದರ ನಾಮಸ್ಮರಣೆಯನ್ನು ಮಾಡಿ ಈಶ್ವರನ ದರ್ಶನ ಮಾಡಿದ್ವಿ ಅಂದರೆ ಆವತ್ತು ಸಿಗುವ ಫಲ ಏನಿದೆಯಲ್ಲ, ಎಲ್ಲ ಅಮಂಗಳವನ್ನು ಪರಿಹಾರ ಮಾಡಿ ಸಂಪೂರ್ಣ ಮಂಗಲವನ್ನೇ ಮಾಡತಕ್ಕಂಥ ಪರಮ ಮಂಗಳಕರವಾದ ದಿವಸ ಅದು ಶಿವರಾತ್ರಿಯ ಪರ್ವಕಾಲ. ಹಾಗಾಗಿ ಯಥಾಶಕ್ತಿ ನಮಗೆ ಅನುಕೂಲವಿದ್ದಷ್ಟು ಹತ್ತಿರವಿದ್ದ, ವಿಶೇಷವಾಗಿ ಋಷಿಮುನಿಗಳು ಉಪಾಸನೆ ಮಾಡಿರತಕ್ಕಂತಹ ರುದ್ರದೇವರ ಸನ್ನಿಧಾನ ಬೇಕಾದಷ್ಟು ಕಡೆ ಇದೆ. ಅಂಥ ಈಶ್ವರನನ್ನು ದರ್ಶನ ಮಾಡಿ, ಅದು ನಂದಿಧ್ವಜನಾಗಿ ನಂದಿಯ ಶೃಂಗಗಳ ಮೂಲಕವೇ ಆಗಿ, ನಂದಿಯ ಸ್ಪರ್ಶ ಇದ್ದಾಗ ಅಥವಾ ನಂದಿಯ ಸಾನ್ನಿಧ್ಯದಲ್ಲೇ ರುದ್ರದೇವರ ದರ್ಶನ ಮಾಡಬೇಕು ಅಂತ ನಿಯಮ. ಹಾಗಾಗಿ ಅಂಥ ನಂದಿಯಿಂದ ಕೂಡಿರತಕ್ಕಂತಹ ನಂದಿಧ್ವಜನಾದ ರುದ್ರದೇವರ ಅನುಗ್ರಹ ಸದಾಕಾಲ ಎಲ್ಲರ ಮೇಲೆ ಆಗಲಿ ಅಂತ ಹೇಳ್ತಾ ಇಂಥ ಶಿವರಾತ್ರಿಯ ಸಂಕ್ಷಿಪ್ತವಾದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.